ದಿಯಾ ಸಿನಿಮಾದ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಬ್ಬ ಒಳ್ಳೆ ನಟ, ಅಂದರೆ ಕ್ಯೂಟ್ ನಟ ಪಕ್ಷಿ ಆದಂಥದ್ದು ನಮ್ಮ ಪೃಥ್ವಿ ಅಂಬರವರು. ಇವರು ನಮ್ಮ ಜೊತೆ ಇದ್ದಾರೆ. ಈಗ ಒಂದು ಹೊಸ ಸಿನಿಮಾ ಜೊತೆಗೆ ಬಂದಿದ್ದಾರೆ. ಸೊ ಆ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಸರ್, ನಮಸ್ತೆ. ಲೈಫ್ ಈಸ್ ಬ್ಯೂಟಿಫುಲ್. ಸೊ ಸಿನಿಮಾ, ಸೊ ಈ ಸಿನಿಮಾ ಬಗ್ಗೆ ಯಾಕೆ ಇದೆ ಅಂತ ಲೈಫ್ ಈಸ್ ಬ್ಯೂಟಿಫುಲ್ ಅಂದರೆ ಲೈಫ್ ಬ್ಯೂಟಿಫುಲ್ ಆಗಿ ಯಾವ ರೀತಿ ಲೈಫ್ನ ನೋಡಬೇಕು ಅನ್ನೋದು ಈ ಸಿನಿಮಾ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾಗಿ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದು ಟೈಟಲ್. ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ಬ್ಯೂಟಿಫುಲ್ ಆಗಿದೆ. ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ರಾಬಿನ್ ಪಾಲ್ ಅವರ ಸಂಗೀತ ಇದೆ, ಒಳ್ಳೆ ರೈಟಿಂಗ್ ಇದೆ. ಆ್ಯಂಡ್ ನಿರ್ದೇಶಕರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯೂಶ್ವಲಿ ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಾವೇ ಊಹೆ ಮಾಡಿರ್ತೀವಿ. ಸೊ ಅದೆಲ್ಲ ಸಮಸ್ಯೆಗಳು ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ ಸರಳವಾದ ರೀತಿಯಲ್ಲಿ ನೋಡಿದಾಗ ಲೈಫ್ ತುಂಬ ಸಿಂಪಲ್ ಅಂತ ಅನ್ಸುತ್ತೆ ಆ್ಯಂಡ್ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಸೊ ಅದೇ ಮೇನ್ ಜಿಸ್ಟ್ ನಮ್ಮ ಸಿನಿಮಾದಲ್ಲಿರುವಂಥದ್ದು. ಸಿನಿಮಾಗೆ ಯಾವ ರೀತಿ, ಸಿನಿಮಾದ ಕಥೆ ಯಾವ ರೀತಿ ಇದೆ ಅದಕ್ಕೆ ಆ್ಯಪ್ಟ್ ಆಗಿರುವಂಥ ಟೈಟಲ್ ಲೈಫ್ ಇಸ್ ಬ್ಯೂಟಿಫುಲ್. ನಮಗೂ ಕೇಳೋಕ್ಕೂ ಒಂಥರ ಖುಷಿಯಾಗುತ್ತೆ, ಪಾಸಿಟಿವ್ ವೈಬ್ ಇದೆ. ಅಂದರೆ ನೀವು ಆ ಸಿನಿಮಾದಲ್ಲಿ ಪಟ್ಟಂಥ ಶ್ರಮಗಳು ಮತ್ತು ಯಾವಾಗ ಬ್ಯೂಟಿಫುಲ್ ಸಿಗುತ್ತೆ ಲೈಫ್ ಅನ್ನೋದೆಲ್ಲರಿಗೂ ಹೌದು. ಅಂದರೆ ಮೋಟಿವೇಶ್ನಲ್ ಸಿನಿಮಾ ಇದೆ. ಯಾರೇ ಒಬ್ಬ ವಿದ್ಯಾರ್ಥಿ ಅಥವಾ ಇನ್ನೇನು ಜಾಬಲ್ಲಿ ಸೇರಬೇಕು ಅಥವಾ ಜಾಬ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಫೇಸಲ್ಲಿ ಇರ್ತಲ್ಲ, ಅವ್ರಿಗೆಲ್ಲರಿಗೂ ಕೂಡ ತೀರಾ ಮೋಟಿವೇಟ್ ಮಾಡುವಂತಹ ಸಿನಿಮಾ. ಬಿಕಾಸ್ ಆ ಟೈಮಲ್ಲಿ ವಿದ್ಯಾರ್ಥಿಗಳು ಅಷ್ಟು ಒಂದು ತಳಮಳಕ್ಕೆ ಒಳಗಾಗಿರ್ತಾರೆ. ಏನು ಮಾಡೋದು, ನೆಕ್ಸ್ಟ್ ಜಾಬ್ ಏನು, ನನ್ನ ಲೈಫ್ ಹೇಗಾಗಿರುತ್ತೆ ಅಂತ ತೀರಾ ತಲೆಗೆ ತಗೊಂಡಿರ್ತಾರೆ. ತೀರಾ ಟೆನ್ಷನ್ ತಗೊಳ್ಳುವಂಥ ಏಜೇ ಅಲ್ಲ. ಕಾಲೇಜ್ ಮುಗಿದು ಸಡನ್ನಾಗಿ ಜಾಬ್ ಸೇರುವಂಥ ಟೈಮ್ ಒಂದಷ್ಟು ಜನ ನಾನು ನೋಡಿರ್ತೀನಿ. ಸೊ ಆ ಟೈಮಲ್ಲಿ ಭಾಳ ಸ್ಟ್ರೆಸ್ ಔಟ್ ಆಗಿರ್ತಾರೆ, ಏನು ಮಾಡೋದು, ಕೆರಿಯರ್. ಸೊ ಅವ್ರಿಗೆ ಈ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಒಂದು ಬೇರೆ ಆಯಾಮ ಯೋಚನೆ ಮಾಡ್ಬೋದು ಅವ್ರನ್ನ ಲೈಫನ್ನು. ಅಂದರೆ ಲೈಫಲ್ಲಿ ಟೇಕ್ ಇಟ್ ಈಸಿ ಅನ್ನೋದಕ್ಕಿಂತ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಟವರ್ಡ್ಸ್ ಲೈಫ್, ಅದು ಭಾಳ ಮುಖ್ಯ. ಅಂದರೆ ನಾವೇ ತುಂಬ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೀವಿ ಅಷ್ಟು ಸರಿ. ಎಷ್ಟೋ ಸರಿ ಸಾಂದರ್ಭಿಕ ಸಮಸ್ಯೆಗಳು ಬೇರೆ ವಿಷಯ, ಬಟ್ ನಾವಾಗೇ ಸ್ವಯಂಕೃತ ಅಪರಾಧದಿಂದ ಒಂದಷ್ಟು ಸಮಸ್ಯೆಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ, ಇಮ್ಯಾಜಿನ್ ಮಾಡಿರ್ತೀವಿ. ಸೊ ಅದರಿಂದ ಹೊರಗೆ ಬರ್ಬೋದು. ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಟವರ್ಡ್ಸ್ ಕನ್ಸ್ಟ್ರಕ್ಟಿವ್ ಆಗಿ ಲೈಫ್ನ ನೋಡುವಂಥ ದೃಷ್ಟಿಕೋನ ಈ ಒಂದು ಸಿನಿಮಾ ನೋಡಿದ್ರೆ ಮೂಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಷ್ಟು ಚೆನ್ನಾಗಿ ಅದನ್ನು ಹೇಳಿದ್ದಾರೆ ನಿರ್ದೇಶಕರು ಇಬ್ಬರು ಕೂಡ. ಪಾತ್ರ ಬಗ್ಗೆ ಒಂದು ಹೇಳೋದಿಲ್ಲ ಅಂದರೆ ನಿಮ್ಮದು ಮತ್ತು ಸೊ ಕಾಂಬಿನೇಷನ್ ಎಷ್ಟೊತ್ತು ನೋಡ್ಬೋದು. ಅವ್ರ ಪಾತ್ರ ತುಂಬ ಪ್ರಮುಖವಾದ ಪಾತ್ರ. ತೀರಾ ಅವ್ರ ಪಾತ್ರ ಜೊತೆನೇ ನನ್ನ ಅವ್ರ ಜೊತೆ ಟ್ರಾವೆಲ್ ಮಾಡುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪಾತ್ರಕ್ಕೆ ಪ್ಲೇ ಮಾಡುವಂಥ ಪಾತ್ರ ಲೈಫ್ ಚೇಂಜಿಂಗ್ ಪಾಯಿಂಟ್ ಕೊಡೋದಕ್ಕೆ ಪ್ರಿಯಾಂಕಾ ಮ್ಯಾಮ್ ಪ್ಲೇ ಮಾಡುವಂಥ ಸೊ ಅವ್ರ ಪಾತ್ರ 100% ತುಂಬ ಜನ ಎಂಜಾಯ್ ಮಾಡ್ತಾರೆ, ತುಂಬ ಮೋಟಿವೇಟ್ ಆಗ್ತಾರೆ. ಸರ್, ಈಗ ಲೈಫ್ ಇಸ್ ಬ್ಯೂಟಿಫುಲ್ ಸಿನಿಮಾ ಡಿಸೆಂಬರ್ 15. ಸೊ ಅದೇ ಟೈಮಲ್ಲಿ ನೀವು ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇರೋದು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಕಡೆ ಸದ್ದು ಮಾಡ್ತಾರೆ. ನೀವು ಮತ್ತು ಈಗ ಗಂಡ ಜಗಳ ಪ್ರತೀಕ್ಷೆ ಕಾಯ್ತಾ ಇಲ್ಲ ಹಾಗೇನಿಲ್ಲ. ಯುವ ಆಫೀಸಿಗೆ ನಾನು ಕೂಡ ಕಾಯ್ತಿರುವಂಥ ಸಿನಿಮಾ. ನಾನು ಅಂತ ಪ್ರಪಂಚದಾದ್ಯಂತ ಯಾರೆಲ್ಲ ಸಿನಿಮಾ ಫ್ಯಾನ್ಸ್ಗಳು ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಎಲ್ಲರೂ ಒಂದ್ಸರಿ ನೋಡಲೇಬೇಕು ಅನ್ನೋ. ಬಿಕಾಸ್ ದೊಡ್ಡ ಡೈರೆಕ್ಟರ್ಸ್ ಕೂಡ ಈ ಫ್ಯಾನ್. ಸೊ ಅಲ್ಲಿಂದ ಲೈಕ್ ನಾನು ಕಾಯ್ತಾ ಇದ್ದೀನಿ, ಹಂಗೇನಿಲ್ಲ. ನಮ್ಮದೊಂದು ಚಿಕ್ಕ ಸಿನಿಮಾ ಆ್ಯಂಡ್ ಒಂದೇ ಮನೆ ಸಿನಿಮಾ ಇರೋದು. ಸೊ ಕಾಂಪಿಟೇಷನ್ ಅನ್ನೋದು ಬರಲ್ಲ. ಬಟ್ ರಿಲಿ ಹ್ಯಾಪಿ. ನಮ್ಮ ಸಿನಿಮಾ ಕೂಡ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ, ನೋಡಿ ಸಪೋರ್ಟ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಶಿವಣ್ಣ ಎಸ್ಪೆಷಲ್ ನೀವು ಆ ಸಿನಿಮಾದಂತೂ ಮತ್ತು ನಿಮಗೆ ಕೊಟ್ಟಂಥ ಗೌರವ, ಯಾವುದೇ ಪ್ರೆಸ್ಮೆಂಟ್ಗಳನ್ನು ನೋಡಿದ್ರಿ ಶಿವಣ್ಣ ಕೊಡ್ತಾ ಗೌರವ, ನಿಮ್ಮ ಪರ್ಫಾರ್ಮೆನ್ಸ್ಗೆ, ನಿಮ್ಮ ಟ್ಯಾಲೆಂಟ್ಗೆ ಅವರಷ್ಟು ಗೌರವ ಕೊಡ್ತಿದ್ರು. ಅಷ್ಟು ದೊಡ್ಡ ಸ್ಟಾರ್ ತುಂಬ ಅವ್ರನ್ನೆಲ್ಲ ನಾವು ಚಿಕ್ಕಪುಟ್ಟಲ್ಲಿ ನೋಡ್ತೀವಿ. ಸೊ ಅವರು ಜೊತೆ ಅನುಭವ ಹೇಗಿದೆ? ಅಯ್ಯೋ ಗ್ರೇಟ್. ನನ್ನ ಲೈಫಲ್ಲಿ ಆ ಮರೆಯಲಾಗದ ಕ್ಷಣಗಳು ಒಂದಷ್ಟು ಇದೆ ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದಂಥ ಕ್ಷಣಗಳು, ಅವ್ರು ಸಪೋರ್ಟ್ ಮಾಡಿದ ರೀತಿ, ಅವ್ರ ಸ್ಪೇಸ್. ಈಗ ನಾನು ಆವಾಗ ನ್ಯೂ ಕಮರ್ ಆ್ಯಕ್ಟ್ರು. ಸೊ ನಮ್ಮನ್ನು ಅವ್ರ ಜೊತೆ ಇಟ್ಕೊಂಡು ಕೆಲವೊಂದು ಸೀನ್ಸ್ಗಳಲ್ಲಿ ಅಂದರೆ ಅವರಾಗೆ ನೀನು ಟೇಕ್ ಓವರ್ ಮಾಡು, ಇಲ್ಲಿ ಹಿಂಗೆ ಮಾಡು, ಏನು ಯೋಚನೆ ಮಾಡಬೇಡ, ಆರಾಮ್ಸೆ ಇರು ಅಂದರೆ ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ. ಹಾಗಾಗಿ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಭಾಳ ಸುಲಭ ಆಗಿದೆ. ಇಲ್ಲಾಂದರೆ ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೆ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ. ಫಸ್ಟ್ ಸೀನೇ ನನಗೆ ಅವರು ಕೊಡುವಂಥ ಒಂದು ಸ್ಪೇಸ್ ಇದೆಯಲ್ಲ, ಅದರಿಂದಾಗಿ ನಾನು ಪರ್ಫಾರ್ಮ್ ಮಾಡೋಕ್ಕೆ ಭಾಳ ಸುಲಭ ಆಯಿತು. ತುಂಬ ಸಪೋರ್ಟ್ ಅಂದರೆ ಒಂದು ಸ್ಟಾರ್ ಅದನ್ನು ಮರೆತುಬಿಟ್ಟು ಅಂದರೆ ಅದು ಅವರು ಕ್ರಿಯೇಟ್ ಮಾಡುವಂಥದ್ದು. ನನಗೆ ಈಸಿ ಆಯಿತು ಅನ್ನೋದಕ್ಕಿಂತ ಅವರು ಇರೋ ರೀತಿ ಸೆಟ್ಟಲ್ಲಿ
ಹಂಬಲ ಅವರು ಅಷ್ಟು ಸಿನಿಮಾ ಸ್ಟಾರ್ ಆದರೂ ಕೂಡ ಯಾವ ರೀತಿ ಎಲ್ಲರೂ ನಾನು ಅಂತಲ್ಲ ಸೆಟಲ್ಗಳು ಅಂತ ಪ್ರತಿಯೊಬ್ಬರು ನಡೆಸ್ಕೊಳ್ಳುವಂಥ ರೀತಿ ಇದೆಯಲ್ಲ ನಿಷ್ಕಲ್ಮಶ ಇದೆ ಎಲ್ಲೂ ಒಂದು ಕಾಮಿಡಿ ಮಾಡ್ಕೊಂಡು ಪ್ರಿಟೆನ್ಷಿಯಸ್ ಒಂದಷ್ಟು ಜನ ಡೌನ್ ಟು ಅರ್ತ್ ಆಗಿರೋ ಪ್ರಿಟೆನ್ಷಿಯಸ್ ಆಗಿ ಮಾಡ್ತಾರೆ ಬಟ್ ನೀವು ನಿಷ್ಕಲ್ಮಶವಾಗಿರೋದ್ರೆ ವೆರಿ ಓಪನ್ ಹಾರ್ಟೆಡ್ ಇರುವಂಥ ರೀತಿ ಆ್ಯಂಡ್ ಅವ್ರು ಯಾರಿಗೂ ಬೈದರೂ ಕೂಡ ಯಾರು ಬೇಜಾರು ಮಾಡ್ಕೊಳ್ಳೋದು ಇಟ್ಸ್ ಫ್ರಮ್ ಹಾರ್ಟ್ ಆ್ಯಂಡ್ ಫ್ರಮ್ ಲವ್ ಪ್ರೀತಿಯಿಂದ ಬೈಯೋದು. ಅದೇ ನಾನು ಹೇಳಿದಾಗೆ ನನ್ನ ಲೈಫಲ್ಲಿ ಒಂದಷ್ಟು ಮರೆಯಲಾಗದ ಕ್ಷಣಗಳು ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಶಿವಣ್ಣ ಜೊತೆ ಆ್ಯಕ್ಟ್ ಮಾಡುವಂಥ ಕ್ಷಣಗಳು, ಸಿನಿಮಾನ ಪ್ರಮೋಟ್ ಮಾಡುವಂಥ ಕ್ಷಣಗಳು ಇಷ್ಟು ಸ್ಕೂಲಲ್ಲಿದೆ ಓಬಿಯಸ್ಲಿ. ಆ್ಯಂಡ್ ನಾನು ಥಿಯೇಟ್ರಿಗೆಲ್ಲ ಹೋಗ್ತಾ ಇರಲ್ಲ, ಟಿ ವಿಲಿ ಹಾಡುಗಳು ಸೊ ನಾನು ಆಬ್ವಿಯಸ್ಲಿ ಸಿನಿಮಾ ತೀರಾ ಡಿಫ್ರೆಂಟ್, ತೀರಾ ಬೇರೆ ವೈಫ್ ಸಿನಿಮಾ ಭಾಳ ಖುಷಿ ಪಟ್ಟಿದ್ದೆ. ಅಂದರೆ ಯಾವಾಗಲೂ ಎಷ್ಟೋ ಹಾಡುಗಳು ಬಂದಾಗ ಬಂದು ನೋಡ್ತಾರೆ. ನಾನು ಡ್ಯಾನ್ಸರ್ ಆಗಿದ್ದು ಪ್ರಭುದೇವ ಸರ್ ಆಗಿ ಮಾಸ್ಟರ್ ಆಗಿದ್ದಾರಲ್ಲ, ಸೊ ಅದು ನನಗೆ ತೀರಾ ಫೇವ್ರೆಟ್ ಫಿಲ್ಮ್. ಫಸ್ಟ್ ಹೌದು ನರ್ವಸ್ ಆಗಿದೆ ನಾವು, ಬಿಕಾಸ್ ಬಿಹಾರ್ ಮೇಲೆ ಶೂಟ್ ಮಾಡುವಂಥ ತೀರಾ ನರ್ವಸ್ ಆಗಿದೆ. ಬಟ್ ಅವರು ಎಲ್ಲರನ್ನ ನಡೆಸ್ಕೊಳ್ಳುವಂಥ ರೀತಿ ತುಂಬ ಚೆನ್ನಾಗಿತ್ತು, ಕಂಫರ್ಟೇಬಲ್ ಆಗಿದೆ. ತುಂಬ ಚೆನ್ನಾಗಿ ಆ ಒಂದು ಎರಡು ಪಾತ್ರದ ನಡುವೆ ಇರುವಂಥ ಸಂಭಾಷಣೆಗಳಾಗಿರಲಿ, ಆ ಸನ್ನಿವೇಶಗಳಾಗಿತ್ತು ತುಂಬ ಚೆನ್ನಾಗಿ ಸಂಬಂಧಿಸಿದೆ. ಆ್ಯಂಡ್ ಲೈವ್ಲಿ ಅಟ್ಮಾಸ್ಫಿಯರ್ ಇತ್ತು ಸಿನಿಮಾದಲ್ಲಿ. ಆ್ಯಂಡ್ ದಟ್ ಆಲ್ ಥ್ಯಾಂಕ್ಸ್ ಟು ಪ್ರಿಯಾಂಕಾ ಮ್ಯಾಮ್. ಫಸ್ಟ್ ಟೈಮಲ್ಲಿ ನಾವು ಡೈಲಾಗ್ ಹೇಳ್ಬೋದು ಅಂದ್ರೆ ಅವ್ರ ಜೊತೆ ಯಾವ್ದಾದ್ರು ಇಲ್ಲ ಆ ಥರ ಸಿನಿಮಾ ನಾರ್ಮಲ್ ಇಲ್ಲ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಆ್ಯಕ್ಚುಲಿ. ಅಂದರೆ ನಾರ್ಮಲ್ ಈಗ ನಾವು ಹೇಗೆ ಮಾತಾಡ್ತೀವಿ ಅಷ್ಟೇ ಇರೋದು. ಇವೆಂಟ್ ಈ ಥರ ಇದೆ, ಸನ್ನಿವೇಶ ಮೇನಾಗಿ ಸಿಚುವೇಶನ್ಗಳು ಡಾಮಿನೇಟ್ ಮಾಡ್ಬೋದು ಆ ಸಿನಿಮಾ. ಬಟ್ ಅದೇ ನಾನು ಹೇಳ್ತೀನಿ, ಅವ್ರ ಪಾತ್ರ ಎಸ್ಪೆಷಲಿ ಪ್ರಿಯಾಂಕಾ ಮ್ಯಾಮ್ ಪಾತ್ರ ತುಂಬ ಜನರನ್ನ ಮೋಟಿವೇಟ್ ಮಾಡೋದು, ಒಂದಷ್ಟು ಈ ಥರ ವಿದ್ಯಾರ್ಥಿಗಳಿಗೆ ತುಂಬ ಮೋಟಿವೇಟ್ ಮಾಡುವಂಥ